ದೇಶದಲ್ಲಿ ಮೂರನೇ ಹಂತದಲ್ಲಿ ವಿಶೇಷ ಮತಪಟ್ಟಿ ಪರಿಷ್ಕರಣೆಯಾಗಲಿದೆ. ಕೇಂದ್ರ ಚುನಾವಣಾ ಆಯೋಗ ಆದೇಶವನ್ನ ಪ್ರಕಟ ಮಾಡಿದೆ. ಜೂನ್ 30ರಿಂದ ಕರ್ನಾಟಕದಲ್ಲಿ ಎಸ್ಐಆರ್ ಶುರುವಾಗಲಿದೆ. ವಿಶೇಷ ಮತಪಟ್ಟಿ ಪರಿಷ್ಕರಣೆ ದೇಶದಲ್ಲಿ ಮೂರನೇ ಹಂತದಲ್ಲಿ ನಡೆಯಲಿದೆ. ಕೇಂದ್ರ ಚುನಾವಣಾ ಆಯೋಗ ಈಗಾಗಲೇ ಆದೇಶವನ್ನ ಪ್ರಕಟಿಸಿದ್ದು ಜೂನ್ 30ರಿಂದ ಕರ್ನಾಟಕದಲ್ಲಿ ಎಸ್ಐಆರ್ ಆರಂಭವಾಗಲಿದೆ. 16 ರಾಜ್ಯಗಳು 3 ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಮತಪಟ್ಟಿ ಪರಿಷ್ಕರಣೆಯಾಗುತ್ತೆ. ಅಕ್ರಮವಾಗಿ ನೆಲೆಸಿದವರಿಗೆ ಮತಪಟ್ಟಿಯಿಂದ ಕೋಕ್ ನೀಡಲಾಗುತ್ತೆ. ಸತ್ತವರು 2 ಬಾರಿ ಹೆಸರಿದ್ದವರ ಮತಪಟ್ಟಿಗೆ ಕೋಕ್ ನೀಡಲಾಗುತ್ತೆ. ಮುಂದಿನ ಎಲೆಕ್ಷನ್ಗಳಿಗೆ ಆಯೋಗ ಈಗಾಗಲೇ ಭರ್ಜರಿ ತಯಾರಿಯನ್ನ ಆರಂಭ ಮಾಡಿದೆ. ಈಗಾಗಲೇ ಇದಕ್ಕೆ ಕಾಂಗ್ರೆಸ್ ವಿರೋಧವನ್ನ ವ್ಯಕ್ತಪಡಿಸಿದೆ. ಕಾಂಗ್ರೆಸ್ ವಿರೋಧದ ನಡುವೆಯೇ ಆಯೋಗ ತಯಾರಿಯನ್ನ ಆರಂಭಿಸಿದೆ. ಕರ್ನಾಟಕದಲ್ಲಿ ನೋಡೋದಾದ್ರೆ ಎಷ್ಟು ಜನ ಮತಪಟ್ಟಿಯಿಂದ ಹೊರಗೆ ಹೋಗ್ತಾರೆ ಅನ್ನುವಂತಹ ಪ್ರಶ್ನೆ ಇದೆ. ಈಗಾಗಲೇ ಪಶ್ಚಿಮ ಬಂಗಾಳದಲ್ಲಿ ನಾವು ಗಮನಿಸಿದ್ವಿ ಮತಪಟ್ಟಿ ಪರಿಷ್ಕರಣೆ ಸಂದರ್ಭದಲ್ಲಿ ಆಗಿರೋದು, ಆ ನಂತರ ಆದಂತಹ ಬೆಳವಣಿಗೆಗಳು. ಸೊ ಕರ್ನಾಟಕದಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಬೆಳವಣಿಗೆಗಳು ಆಗಬಹುದು? ಕರ್ನಾಟಕದಲ್ಲಿ ಸತ್ತವರು, 2 ಕಡೆ ಹೆಸರಿದ್ದವರು, ಅಕ್ರಮವಾಗಿ ವಾಸವಿರೋ ಹೊರಗಿನ ದೇಶದವರು, ಹೀಗೆ ಸುಮಾರು 86 ಲಕ್ಷಕ್ಕೂ ಅಧಿಕ ಮತದಾರರ ಹೆಸರು ಡಿಲೀಟ್ ಆಗತ್ತೆ ಅಂತ ಹೇಳಲಾಗಿದೆ. ಈ ಹಿನ್ನೆಲೆಯಲ್ಲಿ ಇದೀಗ ಒಂದ್ ಕಡೆ ಕಾಂಗ್ರೆಸ್ ಇದಕ್ಕೆ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದೆ. ಕಾಂಗ್ರೆಸ್ ಎಷ್ಟೇ ವಿರೋಧ ಮಾಡಿದ್ರು ಕೂಡ ಎಸ್ಐಆರ್ ನಡೆಸೋದಕ್ಕೆ ಈಗಾಗಲೇ ಚುನಾವಣಾ ಆಯೋಗ ತಯಾರಿಯನ್ನ ಮಾಡಿಕೊಂಡಿದೆ. ಆ ಹಿನ್ನೆಲೆಯಲ್ಲಿ 16 ರಾಜ್ಯ 3 ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ವಿಶೇಷ ಮತಪಟ್ಟಿ ಪರಿಷ್ಕರಣೆಯಾಗತ್ತೆ. ಕರ್ನಾಟಕದಲ್ಲೂ ಕೂಡ ಮತಪಟ್ಟಿ ಪರಿಷ್ಕರಣೆಯಾಗತ್ತೆ. ಜೂನ್ 30ರಿಂದ ಎಸ್ಐಆರ್ ಆಗೋದಕ್ಕೆ ಈಗಾಗಲೇ ಚುನಾವಣಾ ಆಯೋಗ ಸಕಲ ಸಿದ್ಧತೆಗಳನ್ನ ಮಾಡಿಕೊಂಡಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಕಾರ್ತಿಕ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕಾರ್ತಿಕ್, ಈಗಾಗಲೇ ಎಸ್ಐಆರ್ನ 3ನೇ ಹಂತದಲ್ಲಿ ಮಾಡೋದಕ್ಕೆ ಕೂಡ ಈಗಾಗಲೇ ಕೇಂದ್ರ ಚುನಾವಣಾ ಆಯೋಗ ತಯಾರಿಯನ್ನ ಮಾಡಿಕೊಂಡಿದೆ. ಇಂತಹ ಸಂದರ್ಭದಲ್ಲಿ ಕರ್ನಾಟಕದ ವಿಚಾರ ಬಂದ್ರೆ ಎಷ್ಟು ಜನರು ಇದೀಗ ಈ ಒಂದು ಮತಪಟ್ಟಿಯಿಂದ ಹೊರಗಿರುವ ಸಾಧ್ಯತೆ ಇದೆ? ಜೊತೆಗೆ ಕಾಂಗ್ರೆಸ್ ಇದನ್ನ ವಿರೋಧ ಮಾಡ್ತಾನೆ ಇದೆ. ಇಂತಹ ಸಂದರ್ಭದಲ್ಲಿ ಚುನಾವಣಾ ಆಯೋಗದ ತಯಾರಿ ಯಾವ ರೀತಿಯಾಗಿದೆ? ನವಿತಾಜನ್, ಪ್ರಮುಖವಾಗಿ ಎಸ್ಐಆರ್ 3ನೇ ಹಂತದ ಎಸ್ಐಆರ್ಗೆ ಈಗ ಚುನಾವಣಾ ಆಯೋಗ ಆದೇಶವನ್ನು ಮಾಡಿದೆ. ದೇಶದಾದ್ಯಂತ 16 ರಾಜ್ಯ ಹಾಗೂ 3 ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಎಸ್ಐಆರ್ ಅನ್ನ ನಡೆಸ್ತೇವೆ ಅನ್ನುವಂತಹ ಒಂದು ಆದೇಶವನ್ನು ಮಾಡಿರ್ತಕ್ಕಂಥದ್ದು. ಪ್ರಮುಖವಾಗಿ ಜೂನ್ 30ರಿಂದ ಕರ್ನಾಟಕದಲ್ಲಿ ಈ ಒಂದು ಎಸ್ಐಆರ್ ಪ್ರಕ್ರಿಯೆ ಆರಂಭ ಆಗುತ್ತೆ. ಮನೆ ಮನೆಗೆ ಜೂನ್ 30ರಿಂದ ಜುಲೈ 29ರವರೆಗೂ ಕೂಡ BLOಗಳು ಭೇಟಿಯನ್ನು ಕೊಟ್ಟು ಮತದಾರರ ಪಟ್ಟಿಯನ್ನು ಪರಿಷ್ಕರಣೆ ಮಾಡ್ತಾರೆ. ಅಕ್ಟೋಬರ್ 7ಕ್ಕೆ ಈ ಒಂದು ಅಂತಿಮವಾಗಿರುವಂತಹ ಮತದಾರರ ಪಟ್ಟಿಯನ್ನ ಚುನಾವಣಾ ಆಯೋಗ ಪ್ರಕಟಣೆಯನ್ನು ಕೂಡ ಮಾಡುತ್ತೆ. ಪ್ರಮುಖವಾಗಿ ದೇಶದಾದ್ಯಂತ ಒಟ್ಟು ಈ ಒಂದು 3ನೇ ಹಂತದ ಎಸ್ಐಆರ್ ಪ್ರಕ್ರಿಯೆಯಲ್ಲಿ 38ಕ್ಕೂ ಹೆಚ್ಚು ಕೋಟಿ ಮತದಾರರನ್ನ ಪರಿಷ್ಕರಣೆ ಮಾಡಲಾಗುತ್ತೆ. ಜೊತೆಗೆ 3 ಲಕ್ಷಕ್ಕೂ ಹೆಚ್ಚು BLOಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. ಪ್ರಮುಖವಾಗಿ ಎಸ್ಐಆರ್ ಪ್ರಕ್ರಿಯೆಗೆ ಈಗಾಗಲೇ ಬೇರೆ ಬೇರೆ ರಾಜಕೀಯ ಪಕ್ಷಗಳು ವಿರೋಧವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾವೆ. ಜೊತೆಗೆ ಇಲ್ಲಿ ಪ್ರಮುಖವಾಗಿ ಈ ಬಾರಿ ಆದೇಶದಲ್ಲಿ BLOಗಳ ಜೊತೆಗೆ BLAಗಳನ್ನ ನೀವು ನೇಮಕ ಮಾಡಿ ಅನ್ನುವಂತ ಒಂದು ನಿಟ್ಟಿನಲ್ಲಿಯೂ ಕೂಡ ಆದೇಶವನ್ನು ಚುನಾವಣಾ ಆಯೋಗ ಮಾಡಿರ್ತಕ್ಕಂಥದ್ದು. ಅಂದ್ರೆ ಬೂತ್ ಲೆವೆಲ್ ಏಜೆಂಟ್ ಅನ್ನ ಎಲ್ಲ ರಾಜಕೀಯ ಪಕ್ಷಗಳು ನೀವು ನೇಮಿಸಿ ಅನ್ನುವಂತ ಒಂದು ಸೂಚನೆಯನ್ನು ಕೂಡ ಕೊಡಲಾಗಿದೆ. ಪ್ರಮುಖವಾಗಿ ಎಸ್ಐಆರ್ ಪ್ರಕ್ರಿಯೆಗೆ ಚುನಾವಣೆ ಸಂದರ್ಭದಲ್ಲಿ ಸಾಕಷ್ಟು ಆಕ್ಷೇಪಗಳನ್ನ ಕಾಂಗ್ರೆಸ್ ಮತ್ತು ಅದರ ಸಂಬಂಧಪಟ್ಟಂತ ಬೇರೆ ಬೇರೆ ಪಕ್ಷಗಳು, ಅವರ ಅಂದ್ರೆ ಇಂಡಿಯಾ ಒಕ್ಕೂಟದಲ್ಲಿರ್ತಕ್ಕಂಥ ಪಕ್ಷಗಳು ಕೂಡ ಆರೋಪವನ್ನ ಮಾಡ್ತಾ ಇತ್ತು. ಈ ಒಂದು ಎಸ್ಐಆರ್ ಪ್ರಕ್ರಿಯೆ ಮೂಲಕವಾಗಿ ಬಿಜೆಪಿಗೆ ಅನುಕೂಲವನ್ನ ಮಾಡಿಕೊಡ್ಲಾಗತ್ತೆ ಅನ್ನುವಂತ ಆರೋಪಗಳು ಕೇಳಿ ಬರ್ತಾ ಇತ್ತು. ಆದರೆ ಇದೆಲ್ಲದರ ನಡುವೆ ಈಗ ಚುನಾವಣಾ ಆಯೋಗ 3ನೇ ಹಂತದ ಎಸ್ಐಆರ್ ಪ್ರಕ್ರಿಯೆಗೆ ಆದೇಶವನ್ನು ಮಾಡಿದೆ. ಜೊತೆಗೆ ಇದು ಕರ್ನಾಟಕ ಸೇರಿದಂತೆ 16 ರಾಜ್ಯಗಳಲ್ಲಿ ಎಸ್ಐಆರ್ ನಡೆಯುತ್ತೆ. ಪ್ರಮುಖವಾಗಿ ವೆಸ್ಟ್ ಬೆಂಗಾಲ್ ಚುನಾವಣೆಯ ವೇಳೆಯೂ ಕೂಡ ಎಸ್ಐಆರ್ ನಿಂದಾಗಿಯೇ ಸೋತಿದ್ದೇನೆ ಅನ್ನುವಂಥ ರೀತಿಯಲ್ಲಿ ಆರೋಪವನ್ನ ಮಮತಾ ಬ್ಯಾನರ್ಜಿ ಅವರು ಮಾಡಿದ್ರು. ಅದಾದ ನಂತರದಲ್ಲಿ ರಾಹುಲ್ ಗಾಂಧಿ ಅವರು ಮಮತಾ ಬ್ಯಾನರ್ಜಿ ಅವರ ಆರೋಪಕ್ಕೆ ಸಮ್ಮತಿಯನ್ನು ಕೂಡ ಸೂಚಿಸಿದ್ರು. ದೇಶದಾದ್ಯಂತ ಚುನಾವಣಾ ಆಯೋಗದ ಮೇಲೆ ಆರೋಪಗಳ ಸುರಿಮಳೆಯನ್ನೇ ಮಾಡಲಾಗಿತ್ತು. ಇದೆಲ್ಲದರ ನಡುವೆ ಈಗ 3ನೇ ಹಂತದ ಎಸ್ಐಆರ್ಗೆ ಕೇಂದ್ರ ಚುನಾವಣಾ ಆಯೋಗ ಆದೇಶವನ್ನು ಕೂಡ ಮಾಡಿರ್ತಕ್ಕಂಥದ್ದು. ಕರ್ನಾಟಕದಲ್ಲೂ ಕೂಡ ಇದು ಜೂನ್ 30ರಿಂದ ಜುಲೈ 29ರವರೆಗೂ ಕೂಡ ನಡೆಯುತ್ತೆ. ಪ್ರಮುಖವಾಗಿ ಇಲ್ಲಿ ಗಮನಿಸಬೇಕಾಗಿರೋದು ಏನಪ್ಪಾ ಅಂತಂದ್ರೆ ಅಕ್ರಮ ಬಾಂಗ್ಲಾ ವಲಸಿಗರು ಬೆಂಗಳೂರಿನಲ್ಲೂ ಕೂಡ ಇದ್ದಾರೆ ಅನ್ನುವಂತ ಆಪಾದನೆಯನ್ನ ಬಿಜೆಪಿಗರು ಮಾಡ್ತಾ ಇದ್ರು. ಜೊತೆಗೆ ಇವರೆಲ್ಲರೂ ಕೂಡ ಮತದಾರರ ಪಟ್ಟಿಯಲ್ಲಿಯೂ ಕೂಡ ಸೇರ್ಪಡೆಗೊಂಡಿದ್ದಾರೆ. ಬೇರೆ ಬೇರೆಯ ಒಂದು ಏಜೆಂಟರ ಮೂಲಕವಾಗಿ ಇವರು ಆಧಾರ್ ಕಾರ್ಡ್ ಮತ್ತು ಮತದಾರರ ಚೀಟಿಯನ್ನು ಕೂಡ ಇವರು ಪಡೆದುಕೊಂಡಿದ್ದಾರೆ ಅನ್ನುವಂತ ಆರೋಪಗಳನ್ನ ಬಿಜೆಪಿ ಮಾಡ್ತಾ ಇತ್ತು. ಈ ಒಂದು ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಒಂದಿಷ್ಟು ಜನ ಅಕ್ರಮ ವಲಸಿಗರನ್ನ ಹೊರಹಾಕುವುದರ ಜೊತೆಗೆ 2 ಭಾಗದಲ್ಲಿ ಮತದಾರರ ಚೀಟಿಯನ್ನು ಹೊಂದಿರತಕ್ಕಂಥವರನ್ನು ಕೂಡ ಅವರು ಪರಿಷ್ಕರಣೆಯ ವೇಳೆ ಕೈ ಬಿಡುವಂತ
ಕೈ ಬಿಡಲಾಗತ್ತೆ. ಜೊತೆಗೆ ಅಕ್ರಮವಾಗಿ ಅಂದ್ರೆ ದೇಶದ ನಾಗರಿಕರು ಅಲ್ಲದೆ ಇರತಕ್ಕಂಥವ್ರನ್ನ ಹೊರಹಾಕುವ ಪ್ರಕ್ರಿಯೆಯು ಕೂಡ ಇದು ಆಗಿರ್ತಕ್ಕಂಥದ್ದು. ನವಿತಾ ಜೈನ್, ಕಾರ್ತಿಕ್, ಈಗ ನಿಜವಾದಂತಹ ಮತದಾರರು ಯಾರಿದ್ದಾರೆ ಅವರನ್ನ ಈ ಒಂದು SIR ಪಟ್ಟಿಂದ ಹೊರಗೆ ಇಡದ ಹಾಗೆ ಮಾಡಬೇಕು ಅಂದ್ರೆ ಮತದಾರರು ಏನ್ ಮಾಡಬೇಕು, ಮತದಾರರು ಯಾವ ರೀತಿಯಾಗಿ ಮಾಹಿತಿ ಕೊಡಬೇಕು, ಇದರಿಂದ ಯಾರ್ಯಾರಿಗೆ ಈಗ ತೊಂದರೆ ಆಗುವಂತಹ ಚಾನ್ಸಸ್ ಕಾಣಿಸ್ತಾ ಇದೆ? ಯಾಕಂದ್ರೆ ಬಾಡಿಗೆದಾರರು ಅಥವಾ ನಗರ ಪ್ರದೇಶಗಳಿರುವಂತಹ ಬಾಡಿಗೆದಾರರು ಕೆಲವರಲ್ಲಿ ಒಂದಷ್ಟು ಡಾಕ್ಯುಮೆಂಟ್ಸ್ ಇರೋದಿಲ್ಲ, ಅಂಥವರು ನಿಜವಾಗ್ಲೂ ಕೂಡ ಈಗ SIR ಇಂದ ಹೊರಗಿಳಿಯುವಂತಹ ಚಾನ್ಸಸ್ ಕಾಣಿಸ್ತಾ ಇದೆಯಾ ಹೇಗೆ? ನೆತ್ತುಜೇನ್, ಮೇಲಿಂದ ಮೇಲೆ ಚುನಾವಣಾ ಆಯೋಗ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ರೀತಿಯ ಆರೋಪಕ್ಕೆ ಸಂಬಂಧಪಟ್ಟಂತೆ ಅವರು ಒಂದು ಸ್ಪಷ್ಟನೆಯನ್ನು ಕೊಡ್ತಾನೆ ಬರ್ತಾ ಇದ್ರು. ಈ ಒಂದು ಪ್ರಕ್ರಿಯೆ ಏನಿದೆಯಲ್ಲ, ಇದು ಮತದಾರರ ಪಟ್ಟಿಯನ್ನು ಪರಿಷ್ಕರಣೆ ಮಾಡುವಂಥದ್ದು. ನಾವು ಯಾರನ್ನೂ ಕೂಡ ಅಂದ್ರೆ ನಿಜವಾದ ಮತದಾರನ ಹೊರಹಾಕುವಂತ ಪ್ರಕ್ರಿಯೆ ಅಲ್ಲ ಇದು. ಅಕ್ರಮವಾಗಿ ಯಾರು ಇಲ್ಲಿ ಮತದಾನ ಪಟ್ಟಿಯಲ್ಲಿ ಸೇರ್ಪಡೆಗೊಂಡಿದ್ದಾರೆ, ಜೊತೆಗೆ ಒಂದಕ್ಕಿಂತ ಹೆಚ್ಚು ಕ್ಷೇತ್ರಗಳಲ್ಲಿ ಮತದಾರರ ಚೀಟಿಯನ್ನು ಹೊಂದಿರತಕ್ಕಂಥವ್ರು ಅವರನ್ನ ಹೊರಗಿಡುವಂತ ಕೆಲಸವನ್ನು ಮಾಡೋದೇ ಹೊರತಾಗಿ ನಿಜವಾದ ಮತದಾರರನ್ನ ಯಾವುದೇ ಕಾರಣಕ್ಕೂ ಹೊರಗಿಡೋದಿಲ್ಲ ಅನ್ನುವಂಥ ರೀತಿಯಲ್ಲಿ ಚುನಾವಣಾ ಆಯೋಗ ಪ್ರತಿ ಬಾರಿಯೂ ಕೂಡ ಹೇಳ್ಕೊಂಡು ಬರ್ತಾ ಇತ್ತು. ಜೊತೆಗೆ ಈ ರೀತಿಯ ಆರೋಪಗಳನ್ನ ಕಾಂಗ್ರೆಸ್ ಸೇರಿದಂತೆ ಇನ್ನಿತರ ಪಕ್ಷಗಳು ಮಾಡ್ತಾ ಇತ್ತು. ಬಿಜೆಪಿಗೆ ಅನುಕೂಲಕರ ಆಗುವಂತ ರೀತಿಯಲ್ಲಿ ಈ ಒಂದು ಪರಿಷ್ಕರಣೆಯನ್ನು ಮಾಡಲಾಗುತ್ತೆ. ಕೇವಲ ಒಂದು ವರ್ಗದ ಜನರನ್ನ ಮಾತ್ರ ಟಾರ್ಗೆಟ್ ಮಾಡಿ ಅವರನ್ನ ಮತದಾರರ ಪಟ್ಟಿಯಿಂದ ಹೊರಗಿಡುವ ಪ್ರಯತ್ನಗಳು ಕೂಡ ನಡೀತಾ ಇದೆ. ಇದು ಷಡ್ಯಂತ್ರ ಅನ್ನುವಂಥ ರೀತಿಯಲ್ಲಿ ಆರೋಪಗಳನ್ನು ಮಾಡ್ತಾ ಇದ್ರು. ಆದರೆ ಚುನಾವಣಾ ಆಯೋಗ ಈಗಾಗಲೇ ಈ ಒಂದು ಆರೋಪಗಳಿಗೆ ಸಾಕಷ್ಟು ಬಾರಿ ಅವರು ಈ ಒಂದು ಆರೋಪಗಳನ್ನು ತಳ್ಳಿ ಹಾಕಿದ್ದಾರೆ. ಜೊತೆಗೆ ಈ ಆರೋಪ ಎಲ್ಲವೂ ಕೂಡ ಸುಳ್ಳು ಅನ್ನುವಂಥ ರೀತಿಯಲ್ಲಿ ಅವರು ಮೇಲಿಂದ ಮೇಲೆ ಹೇಳ್ಕೊಳ್ತಾ ಬರ್ತಾ ಇದ್ದಾರೆ. ಜೊತೆಗೆ ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾಗಿರೋದು ಏನಪ್ಪಾ ಅಂತಂದ್ರೆ SIR ಪ್ರಕ್ರಿಯೆಯನ್ನು ನಡೆಸುವಂತ ಸಂದರ್ಭದಲ್ಲಿ ಎಲ್ಲ ರಾಜಕೀಯ ಪಕ್ಷಗಳು ಅವರ ಏಜೆಂಟ್ಗಳನ್ನು ಕೂಡ ನೇಮಕವನ್ನು ಮಾಡಬಹುದು. ಅದಕ್ಕೂ ಕೂಡ ಈಗಾಗಲೇ ಚುನಾವಣಾ ಆಯೋಗ ಆದೇಶದಲ್ಲಿಯೇ ಇದನ್ನ ಉಲ್ಲೇಖವನ್ನು ಕೂಡ ಮಾಡಿದೆ. ನೀವು ಬೂತ್ ಲೆವೆಲ್ ಏಜೆಂಟ್ ಅನ್ನ ಅಂದ್ರೆ ನಿಮ್ಮ ಪಾರ್ಟಿ ಪಕ್ಷದ ಬೂತ್ ಲೆವೆಲ್ ಏಜೆಂಟ್ಗಳನ್ನ ನೀವು ನೇಮಕ ಮಾಡಿ ಅನ್ನುವಂತ ರೀತಿಯಲ್ಲಿ ಸೂಚನೆಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಅವರು ಕೂಡ ಅಲ್ಲಿ ನಿಜ ಮತದಾರರು ಹೊರಗುಳಿದೇ ಇರುವ ಹಾಗೆ ನೋಡ್ಕೊಳ್ಬೇಕಾದಂತ ಕೆಲಸವನ್ನ ಅವರವರ ಪಕ್ಷದ ಮೂಲಕವಾಗಿ ಅವರು ಮಾಡ್ಕೊಳ್ಬಹುದಾಗಿದೆ. ಈ ಇಷ್ಟೆಲ್ಲ ಅವಕಾಶ ಇದ್ದಂತ ಸಂದರ್ಭದಲ್ಲಿ ಯಾರು ಎರಡಕ್ಕಿಂತ ಹೆಚ್ಚು ಅಥವಾ ಮೂರು ಅಥವಾ 2-3 ಭಾಗದಲ್ಲಿ ಮತದಾರರ ಪಟ್ಟಿಯಲ್ಲಿ ಸೇರ್ಪಡೆಗೊಂಡಿರ್ತಾರೆ, ಆ ರೀತಿಯ ಅಕ್ರಮವಾಗಿ ಸೇರ್ಪಡೆಗೊಂಡಿರ್ತಕ್ಕಂಥವ್ರನ್ನ ಹೊರಹಾಕುವ ಪ್ರಕ್ರಿಯೆ ಅನ್ನುವಂಥದ್ದನ್ನ SIR ಅನ್ನ ಈಗಾಗಲೇ ಅವರು ಹೇಳ್ಕೊಳ್ತಾ ಇರ್ತಕ್ಕಂಥದ್ದು. ಆದರೆ ಚುನಾವಣಾ ಆಯೋಗ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹಳ ಸ್ಪಷ್ಟವಾಗಿ ಹೇಳಿದೆ, ಇಲ್ಲಿ ನಿಜವಾಗಿರ್ತಕ್ಕಂಥ ಮತದಾರನ ಯಾವುದೇ ಕಾರಣಕ್ಕೂ ನಾವು ಹೊರಹಾಕುವುದಿಲ್ಲ ಅನ್ನುವಂಥದ್ದನ್ನ. ಆದರೆ ಇದಕ್ಕೆ ಕಾಂಗ್ರೆಸ್ ಸೇರಿದಂತೆ ಇತರ ಬೇರೆ ಬೇರೆ ಪಾರ್ಟಿಗಳು ವಿರೋಧವನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ನವಿತಾ ಜೈನ್, ಥ್ಯಾಂಕ್ ಯು ಕಾರ್ತಿಕ್ ಡೀಟೇಲ್ಸ್ಗೆ.